ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಲೆಟ್ ಅಸ್ ಸಿ before one understands Atma in its real nature as Brahman, any other understanding of Atman is within Adhyasa, should be considered as within Adhyasa, within Avidya only. In these things, Puramimamsaka asked. See, Puramimamsaka is also ವೈದಿಕ. ಪೂರ್ವಮೀಮಾಂಸಕರು ವೇದಾನುಯಾಯಿಗಳೇ, ವೈದಿಕರೇ. ಸೊ ದೇ ಆಲ್ಸೋ ಆಕ್ಸೆಪ್ಟ್ ಆತ್ಮಜ್ಞಾನಂ, ಬಟ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆತ್ಮ ಈಸ್ ಡಿಫರೆಂಟ್. ಅವರ ಆತ್ಮಜ್ಞಾನ ಬೇರೆಯಾಗಿರುತ್ತದೆ. ಅವರು ಜೀವಾತ್ಮನನ್ನೇ ಆತ್ಮಜ್ಞಾನ ಎಂದು ತಿಳ್ಕೊಂಡರು. ಜೀವಾತ್ಮಜ್ಞಾನವೇ ಆತ್ಮಜ್ಞಾನ. They think knowledge of Atman as Jiva, knowledge of Atman as Jiva is the real, is the Jnanam of real Atma. Is the Jnanam, is the knowledge of real Atma. So he says, so how can you say it is a Jnanam? I know Atma, he says. For this Tatra Satta. He told, the Purapakshi told, we have discussed elaborately. ಹಿಂದಿನ ಪಾಠದಲ್ಲಿ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಒಂದೆರಡು ಮಾತುಗಳು ಹೇಳಿ ಮುಂದುವರಿಯೋಣ. ಆತ್ಮಗೆ ಸತ್ತ ಇದೆ. ಸತ್ತ ಎಂಬುದು ಆತ್ಮನ ಕ್ರಿಯಾ. ಸಿ, ಸತ್ತ ಇಸ್ ದ ಕ್ರಿಯಾ ಆಫ್ ಆತ್ಮನ್. ದಿಸ್ ವಾಟ್ ಪೂರ್ವಪಕ್ಷಿ ಟೋಲ್ಡ್. ಸಿದ್ಧಾಂತಿ ರೆಫ್ಯೂಟೆಡ್. ಸಿದ್ಧಾಂತಿ ಅದನ್ನು ಖಂಡಿಸಿದ್ದಾನೆ. ಏನೆಂದು? ಸತ್ತ ಎಂಬುದು ಕ್ರಿಯಾ ಅಲ್ಲ, ಇರುವಿಕೆ ಎಂಬುದು ಕ್ರಿಯಾ ಅಲ್ಲ. ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಕ್ರಿಯಾ, ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಆ್ಯಕ್ಷನ್. ಓಕೆ, ಇರುವುದು ಎಂಬುದು ಕ್ರಿಯಾ ಅಲ್ಲ. ಏಕೆಂದರೆ ನೀವು ಇರುವುದಕ್ಕೆ ಏನಾದರೂ ಮಾಡ್ತೀರಾ, ಸಂಕಲ್ಪ ಮಾಡಿ ನಾವು ಇರ್ತೀರಾ. ಡೂ ಯು ಮೇಕ್ ಎ ಸಂಕಲ್ಪ? ಡೂ ಯು ವಿಲ್ ಟು ಎಕ್ಸಿಸ್ಟ್? ಸಿ, ಡೂ ಯು ಹ್ಯಾವ್ ಎ ಚಾಯ್ಸ್ ಟು ಎಕ್ಸಿಸ್ಟ್? ಡೂ ಯು ವಿಲ್ ಟು ಎಕ್ಸಿಸ್ಟ್? ಆರ್ ಯು ಎಕ್ಸಿಸ್ಟ್ ವಿತೌಟ್ ಎನಿ ಚಾಯ್ಸ್? ಸಿ, ನಾನು ಇರುವುದಕ್ಕೆ ಒಂದು ಕ್ರಿಯೆ ಮಾಡ್ತೀನ, ಒಂದು ಸಂಕಲ್ಪ ಮಾಡ್ತೀನ, ಅಥವಾ ಇರುವಿಕೆ ಎಂಬುದು ತಾನಿರುವ ಸ್ವತಃ ಸಿದ್ಧವ? ಸಿ, ದಿಸ್ ಒನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. ಪೂರ್ವಪಕ್ಷಿ ಸೇಸ್ ಐ ಎಕ್ಸಿಸ್ಟ್, ದೆರ್ ಇಸ್ ಎ ವೃತ್ತಿ. ಹಿ ಸೇಸ್ ದೆರ್ ಇಸ್ ಎ ವಿಲ್, ದೆರ್ ಇಸ್ ಎ ವೃತ್ತಿ. ಫಸ್ಟ್ ಥಿಂಗ್ ಈಸ್ ದೆರ್ ಇಸ್ ನೋ ವಿಲ್. ಹಿಯರ್ ಸೂಕ್ಷ್ಮ ಪಾಯಿಂಟ್ ವಿ ಹ್ಯಾವ್ ಟು ಸೇ. Even Purvapakshi's question is wrong. We have to add some more. ಪೂರ್ವಪಕ್ಷಿ ಪ್ರಶ್ನನೂ ಪೂರ್ಣವಾಗಿಲ್ಲ, ಗುರುಗಳು ಉತ್ತರ ಹೇಳುವಾಗಲೇ ಇನ್ನೊಂದು ಸ್ವಲ್ಪ ಸೇರಿಸಬೇಕು. ಸಿ, ಎರಡು ಬಗೆಯ ವೃತ್ತಿಗಳಿರುತ್ತವೆ. ಒಂದು ಸಂಕಲ್ಪ ವೃತ್ತಿ, ಒಂದು ಸ್ವಾಭಾವಿಕ ವೃತ್ತಿ. ಸಂಕಲ್ಪ ವೃತ್ತಿ ಈಸ್ ಡಿಫರೆಂಟ್ ಫ್ರಮ್ ಸ್ವಾಭಾವಿಕ ವೃತ್ತಿ. ಸಂಕಲ್ಪ ವೃತ್ತಿ ಮೀನ್ಸ್ ಎ ವಿಲ್ ಈಸ್ ಡಿಫರೆಂಟ್ ಫ್ರಮ್, ವಿಲ್ ಮೀನ್ಸ್ ಎ ಥಾಟ್ ಆಫ್ ವಿಲ್ಲಿಂಗ್. ಎ ವಿಲ್ ಈಸ್ ಡಿಫರೆಂಟ್ ಫ್ರಮ್ an instinctive thought, an instinctive notion. An instinctive notion is different from will, but ಸ್ವತಃಸಿದ್ಧ yet another. ಮೂರಿವೆ ನೋಡಿ. ಸ್ವತಃಸಿದ್ಧ ಒಂದು, ಸ್ವಾಭಾವಿಕ ಒಂದು, ನಾವು ಸಂಕಲ್ಪಪೂರ್ವಕ ಇನ್ನೊಂದು. ಸಂಕಲ್ಪಪೂರ್ವಕ ವೃತ್ತಿ ಒಂದು, ಸ್ವಾಭಾವಿಕ ವೃತ್ತಿ ಒಂದು, ಯಾವ ವೃತ್ತಿ ಅಲ್ಲದೆ ಸ್ವತಃಸಿದ್ಧ ಇನ್ನೊಂದು. ಮೂರಿವೆ ನೋಡಿ. ಈ ಮೂರು ತಿಳ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗ್ತದೆ. If we understand these three, everything becomes clear. One is Swatasiddha, that is independent of thought. ವೃತ್ತಿ ಇಲ್ಲದ ಸ್ವತಃಸಿದ್ಧ, ಅದಕ್ಕೆ ವೃತ್ತಿ ಬೇಕಾಗಿಲ್ಲ, ಸ್ವತಃಸಿದ್ಧ. ಸೆಕೆಂಡ್ ಈಸ್ ಸ್ವಾಭಾವಿಕ ವೃತ್ತಿ, ಅವಿದ್ಯಾವೃತ್ತಿ, ಅಧ್ಯಾಸ ವೃತ್ತಿ. ಅಹಂ ಪ್ರತ್ಯಯ ಅಥವಾ ಅಧ್ಯಾಸ, ದಿಸ್ ಈಸ್ ಎ ಸ್ವಾಭಾವಿಕ ಅನಾದಿ ವೃತ್ತಿ, ಅನಾದಿ ಸ್ವಾಭಾವಿಕ. It is beginningless and instinctive, and we don't will it, but it is a notion. ನಾವು ಸಂಕಲ್ಪದಿಂದ ಏನು ಮಾಡುವುದಿಲ್ಲ. ಅಧ್ಯಾಸ ಎಂಬುದು, ಅವಿದ್ಯೆ ಎಂಬುದು, ಅಥವಾ ನಾನು ಎಂಬ ವೃತ್ತಿ ಇದೆಯಲ್ಲ, ಇದು ಪ್ರಯತ್ನಪೂರ್ವಕ ಮಾಡುವಂಥದ್ದಲ್ಲ.
ಆದರೂ ಇದು ಸ್ವತಃ ಸಿದ್ಧವೂ ಅಲ್ಲ, ಇದು ವೃತ್ತಿ, ಸ್ವಾಭಾವಿಕ ವೃತ್ತಿ. ದಿಸ್ ಈಸ್ ಎನ್ ಇನ್ಸ್ಟಿಂಕ್ಟಿವ್ ನೋಷನ್ ವಿಚ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ವಿಲ್, ವಿಚ್ ಯು ಡೋಂಟ್ ವಿಲ್ ಇಟ್, ಎಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಸೆಲ್ಫ್ ಎಕ್ಸಿಸ್ಟೆಂಟ್. It is instinctively, naturally, it is present. You have no choice over it, whether to be pramatru or not, to be jiva or not, to be karta bhokta is not your choice. See, it's a very good thing. This also we have to learn. See, Purvapakshi says, Atma Jnanam that I am is known to me. My existence is a matter of will. ನಾನಿದ್ದೇನೆ ಎಂಬುದು ನನ್ನ ಸಂಕಲ್ಪ ಹೇಳ್ತಾನೆ. ಏನಪ್ಪ, ನಾನಿದ್ದೇನೆ ಎಂಬುದು ನಿನ್ನ ಸಂಕಲ್ಪ ಅಲ್ಲ. ಎರಡು ಹಂತಗಳು. ಸ್ವತಃಸಿದ್ಧ ಆತ್ಮವೂ ವೃತ್ತಿ ಅಲ್ಲ, ಸ್ವಾಭಾವಿಕ ಅಧ್ಯಾಸ ಜೀವಬುದ್ಧಿಯೂ ಕರ್ತೃ ಭೋಕ್ತೃ ಪ್ರಮಾತೃ ಎಂಬ ಜೀವಬುದ್ಧಿಯೂ ಅದು ಸಂಕಲ್ಪ ಅಲ್ಲ. ಎರಡೂ ಸಂಕಲ್ಪಗಳಲ್ಲ. ಈ ಪಾಯಿಂಟ್ ಸ್ವಾಮೀಜಿ ತುಂಬ ಸಂಕ್ಷೇಪ ಹೇಳಿಬಿಟ್ಟರು. ಇದನ್ನು ವಿಸ್ತಾರವಾಗಿ ಮಾಡಬೇಕು. ಸ್ವಾಮೀಜಿ ಸ್ಟೇಟೆಡ್ ವೆರಿ briefly this point. This has to be discussed. Partly we discussed in our previous class. Again we are discussing some more points which Swamiji left out here. See, there are three levels. Two thoughts. One is beyond thought. Atma is self-existent beyond thought. Atma ಸ್ವತಃ ಸಿದ್ಧವಾಗಿದೆ, ಯಾವ ವೃತ್ತಿ ಇಲ್ಲ, ಅದು ಸ್ವಯಂ ಪ್ರಕಾಶ, ಸ್ವತಃ ಸಿದ್ಧ. ಈಗ ವೃತ್ತಿಗಳಲ್ಲಿ ಎರಡು ವೃತ್ತಿಗಳು. ಒಂದು ಸಂಕಲ್ಪಪೂರ್ವಕ ವೃತ್ತಿ, ಇನ್ನೊಂದು ಸ್ವಾಭಾವಿಕ ವೃತ್ತಿ. ವೃತ್ತೀಸ್ ಆರ್ ಅಗೇನ್ ಟೂ ಟೈಪ್. ಒನ್ ಈಸ್ ಎ ವಿಲ್ಡ್ ಥಾಟ್, ಎ ಥಾಟ್ ಯು ವಿಲ್ ಇಟ್. ಅನದರ್ ಈಸ್ ಎನ್ ಇನ್ಸ್ಟಿಂಕ್ಟಿವ್ ಸ್ವಾಭಾವಿಕ ಸ್ವತಃ ಸಿದ್ಧ ಥಾಟ್. ಸ್ವಾಭಾವಿಕ ಥಾಟ್, ನಾಟ್ ಸ್ವತಃ ಸಿದ್ಧ, ಸ್ವಾಭಾವಿಕ, ಎನ್ ಇನ್ಸ್ಟಿಂಕ್ಟಿವ್ ಥಾಟ್. ದ್ಯಾಟ್ ಜೀವಭಾವ ಈಸ್ ಎನ್ ಇನ್ಸ್ಟಿಂಕ್ಟಿವ್ ಥಾಟ್. ಕರ್ತೃ ಭೋಕ್ತೃ ರೂಪ ಜೀವಭಾವ. ದಟ್ ಐ ಆಮ್ ಎ ಜೀವ, ದಟ್ ಐ ಆಮ್ ಎ ಕರ್ತೃ ಭೋಕ್ತೃ ಜ್ಞಾತು ಎಂಬುದಿದೆಯಲ್ಲ. ದಟ್ ಐ ಆಮ್ ಎ ಕರ್ತೃ ಭೋಕ್ತೃ ಜ್ಞಾತು, ಇಟ್ ಈಸ್ ಅಧ್ಯಾಸ. ಅಧ್ಯಾಸ ಈಸ್ ಸ್ವಾಭಾವಿಕ ಆ್ಯಂಡ್ ಅನಾದಿ. ಅಧ್ಯಾಸ ಈಸ್ ಬಿಗಿನಿಂಗ್ಲೆಸ್ ಆ್ಯಂಡ್ ಚಾಯ್ಸ್ಲೆಸ್. ದಟ್ಸ್ ವೈ ಇಟ್ ಈಸ್ ಬಿಗಿನಿಂಗ್ಲೆಸ್. ಇಟ್ ಈಸ್ ಚಾಯ್ಸ್ಲೆಸ್. ಓಕೆ, ಚಾಯ್ಸ್ಲೆಸ್ ಮೀನ್ಸ್ ಯು ಹ್ಯಾವ್ ನೋ ವಿಲ್. Will cannot do anything about it. Will neither can remove it nor can bring it. That jiva bhava, kartru bhoktru pramatu, that I notion can neither be brought by voluntarily nor can be removed. Your voluntary effort, your will doesn't work with reference to your sense of individuality, that is jivatvam. That's why there is a big problem. See, note this. The real samsara problem is there because of this alone. See, there is a deepest secret is lying here. ಇದರಲ್ಲಿ ಒಂದು ನಿಗೂಢವಾದ ರಹಸ್ಯವಾದ ತತ್ವ ಇದರಲ್ಲಿ ಒಳಗೆ ಇದೆ ನೋಡಿ, ಈ ಅನುಭವದಲ್ಲಿ. ಜೀವಭಾವ, ನಾನು ಕರ್ತ ಭೋಕ್ತ ಎಂಬುದು ಸ್ವಾಭಾವಿಕ ಅಧ್ಯಾಸ. ಇದು ನಮ್ಮ ವಿಲ್ನಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಸಂಕಲ್ಪದಿಂದ ತರುವಕ್ಕಾಗಲ್ಲ, ಬಿಡಿಸ್ಕೊಳ್ಳಕ್ಕಾಗಲ್ಲ. ಸ್ವಾಭಾವಿಕ ಜೀವಭಾವ. ಜೀವಭಾವ ಈಸ್ ಬಿಗಿನಿಂಗ್ಲೆಸ್ ಆ್ಯಂಡ್ ಸ್ವಾಭಾವಿಕ ಈಸ್ ಇನ್ಸ್ಟಿಂಕ್ಟಿವ್. ಇಟ್ ಈಸ್ ಬಿಗಿನಿಂಗ್ಲೆಸ್ ಆ್ಯಂಡ್ ನ್ಯಾಚುರಲಿ ಫೌಂಡ್. ಯು ಫೈಂಡ್ ಯುವರ್ ಸೆಲ್ಫ್ ಟು ಬಿ ಎ ಜೀವ. ಯು ಫೈಂಡ್ ಯುವರ್ ಸೆಲ್ಫ್ ಟು ಬಿ ಎ ಕರ್ತ. ಯು ಫೈಂಡ್ ಯುವರ್ ಸೆಲ್ಫ್ ಟು ಬಿ ಭೋಕ್ತ ಆ್ಯಂಡ್ ಜ್ಞಾತೃ. ಆ್ಯಸ್ ಎ ಕರ್ತ ಯು ಯೂಸ್ ಯುವರ್ ವಿಲ್. ಸಿ ದ ಡಿಫರೆನ್ಸ್. ಐ ಆಮ್ ಎ ಕರ್ತ ಈಸ್ ಎನ್ ಇನ್ಸ್ಟಿಂಕ್ಟಿವ್ ನೋಷನ್, ನ್ಯಾಚುರಲ್ ನೋಷನ್, ಸ್ವಾಭಾವಿಕ ಜೀವಭಾವ. ಕರ್ತ ಎಂಬುದು ಸ್ವಾಭಾವಿಕ ವೃತ್ತಿ. ಆ ಕರ್ತೃವಾಗಿ ಇದ್ದವನು ಸಂಕಲ್ಪ ಮಾಡ್ತಾನೆ. ಇಟ್ ಈಸ್ ಎ ಕರ್ತ ಹೂ ಮೇಕ್ಸ್ ಆಲ್ ಚಾಯ್ಸಸ್, ಹೂ ವಿಲ್ಸ್, ಹೂ ಮೇಕ್ಸ್ ಆಲ್ ಚಾಯ್ಸ್, ಹೂ ಥಿಂಕ್ಸ್, ಹೂ ಇಮ್ಯಾಜಿನ್ಸ್, ಮೇಕ್ಸ್ ಚಾಯ್ಸಸ್. ಎನಿಥಿಂಗ್, ದ ಯೂಸಿಂಗ್ ಎ ವಿಲ್, ಮೇಕಿಂಗ್ ಆಲ್ ಕೈಂಡ್ಸ್ ಆಫ್ ಚಾಯ್ಸಸ್ is done by the karta. But karta itself, being a karta, being a bhokta, being a pramatru, being kartra bhoktru pramatu, in short being a jiva, in short having a I notion is not a matter of your choice. See, ನಾನು ಎಂಬ ಪ್ರತ್ಯಯ ಇದೆಯಲ್ಲ ವೃತ್ತಿ, ಕರ್ತೃ ಭೋಕ್ತೃ ಪ್ರಮಾತೃ ಎಂಬ ವೃತ್ತಿ, ಇದು ಸ್ವಾಭಾವಿಕ, ಇದು ಅಧ್ಯಾಸ.
ಈ ಸ್ವಾಭಾವಿಕ ವೃತ್ತಿ ಅಥವಾ ಅಧ್ಯಾಸ ಎಂಬ ವೃತ್ತಿ ನಮ್ಮ ಸಂಕಲ್ಪಕ್ಕೆ ಎಟ್ಕುವಂಥದ್ದಲ್ಲ. ಅಂದರೆ ಸಂಕಲ್ಪದಿಂದ ನೀವು ತಗೊಂಡು ಬರೋಕ್ಕಾಗಲ್ಲ, ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಇಟ್ ಈಸ್ ಅದಕ್ಕೋಸ್ಕರನೇ ಸ್ವಾಭಾವಿಕ ಹೇಳಿದ್ದೇವೆ. ದಟ್ಸ್ ವೈ ವಿ ಕಾಲ್ ಇಟ್ ಸ್ವಾಭಾವಿಕ. ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ ವಿಲ್. ಸೊ ದೆರ್ ಆರ್ 3. ಒನ್ ಈಸ್ ಎ ವೃತ್ತಿ ಆಫ್ ವಿಲ್, ಸಂಕಲ್ಪ ಮಾಡುವ ವೃತ್ತಿ ಒಂದು, ಸ್ವಾಭಾವಿಕ ವೃತ್ತಿ ಎಂದು ಎರಡನೆಯದು, ಯಾವ ವೃತ್ತಿ ಇಲ್ಲದೆ ಸ್ವತಃ ಸಿದ್ಧ ಆತ್ಮ ಇನ್ನೊಂದು. 3 ಲೆವೆಲ್ಸ್ ಇವೆ. ಅಂಡರ್ಸ್ಟ್ಯಾಂಡ್, ದೆರ್ ಆರ್ 3 ಲೆವೆಲ್ಸ್. ಸ್ವತಃ ಸಿದ್ಧ ಈಸ್ ಆತ್ಮ. ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ ಎನಿ ವೃತ್ತಿ, ನೈದರ್ ಸ್ವಾಭಾವಿಕ ವೃತ್ತಿ ನಾರ್ ಚೋಸನ್ ವೃತ್ತಿ. ಸಂಕಲ್ಪದಿಂದ ಮಾಡಿರುವ ವೃತ್ತಿ ಆಗಬಹುದು, ಸ್ವಾಭಾವಿಕ ವೃತ್ತಿ ಆಗಬಹುದು. ಇದು 2 ವೃತ್ತಿಗೆ ಸಿಗುವಂಥದ್ದಲ್ಲ. ಆತ್ಮ ಸಂಕಲ್ಪ ವೃತ್ತಿಗೆ ಸಿಗಲ್ಲ, ಸ್ವಾಭಾವಿಕ ವೃತ್ತಿಗೆ ವಿಷಯವಲ್ಲ. ಆತ್ಮ ಯಾವುದಕ್ಕೆ ವಿಷಯವಲ್ಲ, ತಾನು ತಾನಾಗಿದೆ ಅಷ್ಟೇ. ಆತ್ಮನ ಇರುವಿಕೆ ಒಂದು ವೃತ್ತಿ ಅಲ್ಲ. ವೃತ್ತಿ 2 ಬಗೆ. ವೃತ್ತಿ, ದ ನೋಷನ್ ಈಸ್ ಆಫ್ 2 ಟೈಪ್ಸ್. ಒನ್ ಈಸ್ ಎ ವಿಲ್ಡ್ ಐಡಿಯಾ, you will it, you choose an idea, you entertain an idea. Another is instinctively an idea found in you, a notion found in you. A notion you entertain, a notion you instinctively find it. Choiceless notion you find it. You don't make a choice. It's not in your hands. That I am an individual, that I am. I am notion. I am is a pure existence, Sakshi, that is Swatasiddha existence. I am is a pure existence. Self-existence is one. That I am is a notional me is one. A pure me, pure existence is one. A notional me is another. See the difference. Sahajasiddha Atma ಒಂದು, ನಾನು ಎಂಬ ವೃತ್ತಿ ಇನ್ನೊಂದು. ಸಹಜಸಿದ್ಧ ಆತ್ಮ ಸ್ವತಃಸಿದ್ಧ. ನಾನೆಂಬ ವೃತ್ತಿ ಸ್ವತಃ ಸಿದ್ಧ ಅಲ್ಲ, ಅದೊಂದು ವೃತ್ತಿ, ಆದರೆ ಸ್ವಾಭಾವಿಕ ವೃತ್ತಿ. ವ್ಯತ್ಯಾಸ ನೋಡಿ. ಇದು ನಮ್ಮ ಸಂಕಲ್ಪದಿಂದ ನಾನು ಮಾಡಿಕೊಂಡಿರುವ ವೃತ್ತಿ ಅಲ್ಲ, ಸಹಜ ವೃತ್ತಿ. ಆದರೆ ಇದು ವೃತ್ತಿಯ ಹೊರತು ಸ್ವತಃ ಸಿದ್ಧ ಆತ್ಮ ಅಲ್ಲ, ವೃತ್ತಿರಹಿತ ಆತ್ಮ ಅಲ್ಲ. ಈಗ ಸಂಕಲ್ಪ ವೃತ್ತಿ. ವೃತ್ತಿಗಳ ಆತ್ಮ ಒಂದು, ಆತ್ಮ ಈಸ್ ಸೆಲ್ಫ್ ಎಕ್ಸಿಸ್ಟೆಂಟ್, ಸ್ವತಃ ಸಿದ್ಧ. ವೃತ್ತಿ ಇನ್ನೊಂದು. ವೃತ್ತಿಗಳಲ್ಲಿ 2 ಬಗೆ, ಸ್ವಾಭಾವಿಕ ವೃತ್ತಿ, ಪ್ರಯತ್ನಪೂರ್ವಕ ವೃತ್ತಿ. ಪ್ರಯತ್ನಪೂರ್ವಕ ವೃತ್ತಿ ಇಸ್ ಕರ್ತ ಭೋಕ್ತ, ಕರ್ತ ಜೀವ ಮಾಡುವಂಥ ಎಲ್ಲ ಪ್ರಯತ್ನಗಳು, ಯೋಚನೆಗಳು. ದ ಜೀವ ಆಲ್ ದ ಥಾಟ್ಸ್, ಆಲ್ ದ ನೋಷನ್ಸ್ ಜೀವ ಎಂಟರ್ಟೈನ್ಸ್ ಬೈ ಚಾಯ್ಸ್, ಬೈ ವಿಲ್. ಒನ್ ಈಸ್ that I am, a thought, notion that I am is not a matter of will. As a me, as a jiva, as a karta, as a thinker, I entertain various thoughts. See the difference? One is swatasiddha atma, ಒಂದು ಸ್ವತಃಸಿದ್ಧ ಆತ್ಮ ಇದೆ, ಅದು ಯಾವ ವೃತ್ತಿಗೆ ವಿಷಯವಲ್ಲ. ಇನ್ನೊಂದು ವೃತ್ತಿ ಇದೆ, ಸ್ವಾಭಾವಿಕ ವೃತ್ತಿ ಒಂದು, ಪ್ರಯತ್ನಪೂರ್ವಕ ವೃತ್ತಿ ಒಂದು. An instinctive thought notion that I am is an instinctive notion. It is not a matter of your will. Second is a notion you will. You entertain a thought. Okay? You make sankalpa about worldly things, objects and many other things. So what you will, that means a thought you entertain, you can change it. What you think, what you imagine, what you will is available for will, therefore you can change it. Kartum akartum anyathava kartum shakyam. Bhashyakara says, Shankaracharya, you have a will only in certain matter. As a karta, as a jnata, as a karta, as a jiva, you have a will, so you can entertain a thought or you can change the thought. Okay, you can entertain a thought or change a thought, or you can avoid a thought. Entertain, change or avoid a thought. You can think of something, you can change your thought, or you can avoid the thought and think something else. Okay, so this freedom
ದಿಸ್ ಚಾಯ್ಸ್ ಈಸ್ ದೇರ್. ಈ ಸಂಕಲ್ಪಕ್ಕೆ ಈ ಅವಕಾಶ ಇದೆ. ಒಂದು ಯೋಚನೆ ಮಾಡಬಹುದು, ಯೋಚನವನ್ನು ಬದಲಾಯಿಸಬಹುದು, ಅಥವಾ ಒಂದು ಯೋಚನೆ ಬರದಂತೆ ಇಟ್ಕೊಳ್ಳಬಹುದು. ಅದು ಆ ಯೋಚನೆ ನನಗೆ ಬೇಡ, ಇದೇ ಇಟ್ಕೊಳ್ತೀನಿ, ಬೇರೆ ಯೋಚನೆ ಬರದಂತೆ ನಾನು ತಡೆ ಮಾಡ್ತೀನಿ, ತಡೆಗಟ್ತೀನಿ. ಯೋಚನೆ ಮಾಡಬಹುದು, ಯೋಚನೆ ಬದಲಾಯಿಸಿಕೊಳ್ಳಬಹುದು. ಸಂಕಲ್ಪಗಳು 3 ಬಗೆ ಇರುತ್ತವೆ, 3 ದಾರಿಗಳದಕ್ಕೆ. ಯು ಹ್ಯಾವ್ 3 ways ಆಫ್ ಥಿಂಕಿಂಗ್. ಯು ಕ್ಯಾನ್ ಎಂಟರ್ಟೈನ್ ಎ ಥಾಟ್, ಯು ಕ್ಯಾನ್ ಚೇಂಜ್ ಯುವರ್ ಥಾಟ್, ಯು ಕ್ಯಾನ್ ಅವಾಯ್ಡ್ ಎ ಥಾಟ್. ಓಕೆ, ದಿಸ್ ಈಸ್ ವೇರ್ ಯು ಹ್ಯಾವ್ ಎ ಚಾಯ್ಸ್. ಯು ಹ್ಯಾವ್ ಎ ಚಾಯ್ಸ್ ಇನ್ ದಿಸ್ 3 areas. ನಮ್ಮ ಸಂಕಲ್ಪ ಈ 3ರಲ್ಲೇ ಕೆಲಸ ಮಾಡುತ್ತದೆ. ನಾನು ಇದ್ದೇನೆ ಎಂಬ ಜೀವಭಾವ ಇದೆಯಲ್ಲ, ಕರ್ತ, ಭೋಕ್ತ, ಪ್ರಮಾತ ವೃತ್ತಿ. ಈ ವೃತ್ತಿ ನಮಗೆ ಬೇಕಂದರೆ ತಗೊಂಡು ಬರೋಕ್ಕಾಗಲ್ಲ, ಬೇಡ ಅಂದರೆ ಬಿಡೋಕ್ಕಾಗಲ್ಲ. ಸಿ, ಯು ಹ್ಯಾವ್ ನೋ ಚಾಯ್ಸ್ ಓವರ್ ಯುವರ್ ಸೆಲ್ಫ್ ನೋಷನ್ ಆಫ್ ಯುವರ್ ಸೆಲ್ಫ್, ದಟ್ ಐ ಆ್ಯಮ್ ಎ ಜೀವಭಾವ, ಕರ್ತ, ಭೋಕ್ತ, ಜ್ಞಾತ. ದಿಸ್ ಈಸ್ ಮೀ, ಮೈ ಇಂಡಿವಿಜುವಾಲಿಟಿ. That I am an individual, that I am a karta, bhokta, an individual, jiva bhava. You have no choice. That's why we say it is swabhavika. See the difference? One is a thought which you entertain. Another is thought you find yourself with. Instinctively, you have no choice to change it. A thought you find yourself with it. It is swabhavika adhyasa. That's why we call it adhyasa, swabhavika, anadi. Say the 3 things. Naisargikaha, anadihi, adhyasaha. Bhashyakara uses all the 3 words. Swabhavika, anadi and adhyasa. He says it is adhyasa because it is a ವೃತ್ತಿ. ಇದು ಸ್ವಾಭಾವಿಕ, ಏಕೆಂದರೆ ನಮ್ಮ ಚಾಯ್ಸ್ನಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ, ನಮ್ಮ ಸಂಕಲ್ಪಕ್ಕೆ ಎಟ್ಕುವಂಥದ್ದಲ್ಲ. ಇದು ನೈಸರ್ಗಿಕ. ಸ್ವಾಭಾವಿಕ, ಇದು ಅನಾದಿ. ಇಟ್ ಡಸಂಟ್ ಬಿಗಿನ್. ಓಕೆ, ಸೊ 2 things are there. ವೃತ್ತಿ, one is a ಸ್ವಾಭಾವಿಕ ವೃತ್ತಿ, another is a willed thought, a willed ವೃತ್ತಿ. ಸಂಕಲ್ಪ ಮಾಡಿರುವ ವೃತ್ತಿ ಒಂದು, ಸ್ವಾಭಾವಿಕ ವೃತ್ತಿ ಒಂದು. ಸಂಕಲ್ಪ ಮಾಡಿರುವ ವೃತ್ತಿಗೆ ವಿಷಯದಲ್ಲಿ, ರಿಗಾರ್ಡಿಂಗ್ ದ ಥಾಟ್ ವಿಚ್ ಯು ಎಂಟರ್ಟೈನ್, ಯು ಕ್ಯಾನ್ ಚೇಂಜ್ ಯುವರ್ ಇಮ್ಯಾಜಿನೇಷನ್, ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಸಂಕಲ್ಪ. You can entertain a thought, change a thought, you can avoid a thought. You have got these 3 choices. But this choice is available regarding these things alone. That I am karta bhokta, you have no choice. Your choice doesn't operate in that area because it is a swabhavika adhyasa, anadi adhyasa. You have no choice. As a jiva, as a karta bhokta, you entertain thoughts and do all that. But to be a jiva, you have no choice. That you are is a fact, is your anubhava, is a matter of your experience. Okay, ನಾನು ಕರ್ತಭೋಕ್ತ ರೂಪ ಜೀವನಾಗಿದ್ದೇನೆ. ಈ ವಿಷಯದಲ್ಲಿ ನಮಗೆ ಸಂಕಲ್ಪ ಇಲ್ಲ. ಸಂಕಲ್ಪ ಅಂದರೆ ಮಾಡಬಹುದಾ, ಬಿಡಬಹುದಾ, ಕರ್ತುಂ ಅಕರ್ತುಂ ಮಾಡುವುದಕ್ಕೆ ಅವಕಾಶ ಇಲ್ಲ. ನೀವು ಕರ್ತನಾಗಿದ್ದು ಕರ್ಮ ವಿಷಯದಲ್ಲಿ ಸಂಕಲ್ಪ ಇದೆ. ಯೋಚನೆ ಮಾಡುವುದರಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಂದರೆ ಮಾಡುವುದಾ, ಬಿಡುವುದಾ, ಕರ್ತುಂ ಅಕರ್ತುಂ ಸ್ವಾತಂತ್ರ್ಯ ಇದೆ. ಬಟ್ ನಾನು ಕರ್ತಭೋಕ್ತ ಪ್ರಮಾತೃ, ಕರ್ತ, ಭೋಕ್ತೃ, ಜ್ಞಾತೃವಾಗಿರುವ ಜೀವಭಾವ ಇದೆ ನೋಡಿ, ಇದು ಸ್ವಾಭಾವಿಕ ಅಧ್ಯಾಸ. ಅದು ನಿಮ್ಮ ಪ್ರಯತ್ನಕ್ಕೆ ಸಿಗಲ್ಲ. ಇಟ್ಸ್ ನಾಟ್ ಅವೈಲಬಲ್ ಫಾರ್ ಯುವರ್ ಚಾಯ್ಸ್. ದಟ್ ಯುವರ್ ಇಂಡಿವಿಜುವಲ್ ನೋಷನ್ ದಟ್ ಐ ಆ್ಯಮ್ ಆಸ್ ಅನ್ ಏಜೆಂಟ್ ಆಫ್ ಆ್ಯಕ್ಷನ್, ಆಸ್ ಅ ನೋವರ್ ಆರ್ ಆಸ್ ಅನ್ ಎಕ್ಸ್ಪೀರಿಯನ್ಸರ್. Then the question comes, here you may get a doubt. See, one is I am slow and repetitive. Okay, bear with me because I have to address various listeners. If I say only once and don't repeat it, there are some certain students who don't understand. So there are 2 ways of teaching. One is keep the best student in view, sharpest student in view. Just say once and leave it, never repeat it and never go into unnecessary details. Just say it and bear this thing and go ahead. Another is keep the lowest student in view, repeat, explain more in details with example, give more than one example, explain so that a simplest, lowest student can understand.
ಉತ್ತಮ ವಿದ್ಯಾರ್ಥಿಗೆ ಹೇಳುವುದೊಂದು, ಅತ್ಯಂತ ಮಂದ ಬುದ್ಧಿಗೆ ಹೇಳುವುದು, ಬಿಡಿಸಿ 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 ಮತ್ತೆ ಮತ್ತೆ ರಿಪೀಟ್ ಮಾಡುತ್ತಾ ಹೇಳುವುದು, ಎರಡು ಬಗೆಯ ಇದೆ. Since it is an open talk, we don't know how many people are listening, where they are, who they are. Many of them I don't even know. Therefore, if they are regular students, they are right in front of me, I'll just say once and leave it. I don't have to repeat. But if there are students unknown somewhere, some of them will be of manda buddhis, not very sharp. Some of them don't have the Vedantic background also, much they have not done Shravana. Then for them it will be useful, therefore I have to elaborate it. Okay, so other people, sharp people, must have a patience, should have a patience. Just ignore when I repeat it. Once you understood, just stay there, wait for the next statement, which is a fresh statement. Okay, now therefore in vritti, there is a vritti you will, there is a thought you will, another thought you have, but you have no choice. ಒಂದು ನೀವು ಮಾಡುವ ವೃತ್ತಿ, ಪ್ರಯತ್ನಪೂರ್ವಕ ಮಾಡುವ ವೃತ್ತಿ, ಇನ್ನೊಂದು ವೃತ್ತಿ ತಾನೇ ಇದೆ, ನೀವೇನು ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹಾಗಾದರೆ ಯಾವುದು ಸ್ವಾಭಾವಿಕ ವೃತ್ತಿಯೋ, ರಿಗಾರ್ಡಿಂಗ್ ದಟ್ ಸ್ವಾಭಾವಿಕ ವೃತ್ತಿ, ಯಾವುದು ಸ್ವಾಭಾವಿಕ ವೃತ್ತಿಯೋ ಅದರ ಕುರಿತು ಒಂದು ಸಂದೇಹ, ದರ್ ಇಸ್ ಎ ಡೌಟ್ ಅಬೌಟ್ ರಿಗಾರ್ಡಿಂಗ್ ದ್ಯಾಟ್ ಸ್ವಾಭಾವಿಕ ವೃತ್ತಿ. ರಿಗಾರ್ಡಿಂಗ್ ದಟ್ ಸ್ವಾಭಾವಿಕ ವೃತ್ತಿ ದರ್ ಇಸ್ ಎ ಡೌಟ್. ಇಫ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ವಿಲ್, ಅದು ಪ್ರಯತ್ನಪೂರ್ವಕ ಅಲ್ಲದಿದ್ದರೆ ಸ್ವಾಭಾವಿಕವಾದರೆ, ಇಫ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ವಿಲ್, ಇಫ್ ಇಟ್ ಈಸ್ ನ್ಯಾಚುರಲ್ ಇನ್ಸ್ಟಿಂಕ್ಟಿವ್, ಈಸ್ ಇಟ್ ಸ್ವತಃ ಸಿದ್ಧ? ವಾಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ವಿಲ್, ನೈದರ್ ಐ ಕ್ಯಾನ್ ಬ್ರಿಂಗ್ ಇಟ್ ನಾರ್ ಐ ಕ್ಯಾನ್ ರಿಮೂವ್ ಇಟ್, ದೆನ್ ಜೀವಭಾವ ಕರ್ತೃಭೋಕ್ತೃ is ಸ್ವಾಭಾವಿಕ. That's what Purvamimamsaka says. Jivabhava is swabhavika, nobody can remove. Your choice doesn't operate. This is what Mimamsaka implies. Swamiji didn't take this aspect so elaborately, so I am touching it. Mimamsaka says karta, bhokta, pramata is a swabhavika. And this, since it is swabhavika, since it is not available for your prayatna, available for your choice, then that is Atma. Nobody can do, nobody can remove it. Nobody can remove, nobody can bring it. This ಸ್ವಾಭಾವಿಕ ಜೀವತ್ವಂ, ಸ್ವಾಭಾವಿಕ ಅಧ್ಯಾಸ ತಾನೇ ತಾನಿದೆ, ನಾನು ತಗೊಂಡು ಬರೋಕ್ಕಾಗಲ್ಲ, ಬಿಡಿಸ್ಕೊಳ್ಳೋಕ್ಕಾಗಲ್ಲ. ದಟ್ ಮೀನ್ಸ್ ಅದು ಸ್ವತಃ ಸಿದ್ಧ ಆಯ್ತಲ್ಲ. ಪೂರ್ವಪಕ್ಷ ಹೇಳ್ತಾನೆ, ನೋ, ಬಟ್ ದೆರ್ ಇಸ್ ಎ ಡಿಫರೆನ್ಸ್. ನೋ ಡೌಟ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಚಾಯ್ಸ್. ನಮ್ಮ ಪ್ರಯತ್ನದಿಂದ ಕರ್ತ ಭೋಕ್ತ ಜೀವಭಾವ ಇದೆಯಲ್ಲ, ಇದು ಪ್ರಯತ್ನದಿಂದ ತಗೊಂಡು ಬರೋಕ್ಕಾಗಲ್ಲ, ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆದರೂ ಇದು ಅಧ್ಯಾಸವೇ, ಇದು ಆತ್ಮ ಸ್ವತಃ ಸಿದ್ಧ ಅಲ್ಲ, ಇದು ಆತ್ಮದ ಸ್ವರೂಪವಲ್ಲ. ಇಟ್ ಈಸ್ ನಾಟ್ ದ ರಿಯಲ್ ನೇಚರ್ ಆಫ್ ಆತ್ಮ, ಇಟ್ ಈಸ್ ನಾಟ್ ಸ್ವತಃ ಸಿದ್ಧ. ಯೆಟ್ ಇಟ್ ಈಸ್, ದೋ ಇಟ್ ಈಸ್ ಚಾಯ್ಸ್ಲೆಸ್, ದೋ ಇಟ್ ಈಸ್ ಇನ್ಸ್ಟಿಂಕ್ಟಿವ್, ದೋ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಯುವರ್ ಚಾಯ್ಸ್, ಯೆಟ್ it is not real you. How do we know it is not real me? Purvapakshi says, Mimamsaka says, Karta Bhokta is Jiva Bhava. This is instinctive. I have no choice over it. ಇದು ನನ್ನ ಪ್ರಯತ್ನದಕ್ಕೆ ಎಟುಕುವಂಥದ್ದಲ್ಲ, ಇದು ಸ್ವಾಭಾವಿಕ. ಸ್ವಾಭಾವಿಕವೇ ಆತ್ಮ. ಕರ್ತ ಭೋಕ್ತ ಪ್ರಮಾತ ಇದೇ ನನ್ನ ಆತ್ಮ. ಪೂರ್ವಪಕ್ಷಿ ಸೇಸ್, ಮೀಮಾಂಸಕ ಸೇಸ್, ಇದೇ ನನ್ನ ಆತ್ಮ. ನೀವು ಇದಲ್ಲ ಎಂದು ಹೇಗೆ ಹೇಳ್ತೀರಿ? ಅಲ್ಲವೇ? ಇದು ಒಳ್ಳೆಯ ಪ್ರಶ್ನೆ. ಪೂರ್ವಪಕ್ಷಿ Mimamsaka asks a good question. So here the answer is, though it is instinctive, though it is beginningless, though it is not available for your choice, you can't entertain it. You can't with your will remove it. You can't with your will change your being karta, being jiva bhava. Yet you see one thing, that this jiva bhava karta bhokta is a vyabhichari. This changes on its own, not by your will. This is important. This is most important in Vedanta, I tell you. ವೇದಾಂತದಲ್ಲಿ ಇದು ತುಂಬ ಮುಖ್ಯ. ಕರ್ತಭೋಕ್ತ ಪ್ರಮಾತ ಎಂಬುದು ಸ್ವಾಭಾವಿಕ ನಿಜ, ನಮ್ಮ ಸಂಕಲ್ಪಕ್ಕೆ ಸಿಗುವಂತಲ್ಲ, ಪ್ರಯತ್ನಕ್ಕೆ ಸಿಗಲ್ಲ. ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ ಯುವರ್ ಚಾಯ್ಸ್, ಇಟ್ ಈಸ್ ಇನ್ಸ್ಟಿಂಕ್ಟಿವ್ ಥಾಟ್. ಯೆಟ್ one good thing about it is that it changes on its own. It is negatable, it is variable. It is variable. It disappears.
It is variable, it disappears. Why? Because your waking individuality is not there in dream. ನಿಮ್ಮ ಜಾಗೃತಿನ ಕರ್ತೃಭೋಕ್ತೃ ಪ್ರಮಾತು ತಾನು ಸ್ವಪ್ನದಲ್ಲಿಲ್ಲ ಕರ್ತ ಭೋಕ್ತ ಪ್ರಮಾತ ಜೀವಭಾವ ತಾನೇ ಜಾಗೃತಿನಲ್ಲಿಲ್ಲ. ಎರಡೂ ತನ್ನ ಸುಷುಪ್ತಿಯಲ್ಲಿ ತಾನೇ ಇಲ್ಲ, ನೀವು ತೆಗೆಯುತ್ತಾ ಇಲ್ಲ, ತಾನೇ ಇಲ್ಲ. ನೋಡಿ, ಯು ಆರ್ ನಾಟ್ ರಿಮೂವಿಂಗ್ ಇಟ್. Your waking individuality doesn't exist in dream. Dream individuality doesn't exist in waking. Both of them don't exist in your deep sleep. So it is variable. You have an experience where this kartru bhoktru pramatu automatically is not found. It is naturally not found. So for a natural thought, there is a natural removal. Your own experience. Therefore, this is where you are not willing. With your will, you are not removing karta bhokta jiva bhava. Jiva bhavavannu ಕರ್ತೃಭೋಕ್ತೃ ಪ್ರಮಾತೃ ಎಂಬ ಜೀವಭಾವ ಸ್ವಾಭಾವಿಕ ವಿದ್ಯಾ ಸ್ವಾಭಾವಿಕ ವೃತ್ತಿ ಇದಲ್ಲ, ಇದು ನಿಮ್ಮ ಪ್ರಯತ್ನದಿಂದ ನೀವು ತೆಗೆಯುತ್ತಾ ಇಲ್ಲ, ತಾನು ಸುಷುಪ್ತಿಯಲ್ಲಿ ಇಲ್ಲದಾಗುತ್ತಾ ಇದೆ. ನೋಡಿ, ಇಟ್ ಈಸ್ ನಾಟ್ ದೇರ್ ಆನ್ ಇಟ್ಸ್ ಓನ್. See, this swabhavika vritti itself disappears in your deep sleep. Your waking individuality disappears in dream, dream individuality in waking. Thus, by negating mutually, by removing mutually, in deep sleep, neither of them exist. So here, two things are there. Vrittis are of two types. One vritti you will, another vritti means thought. One notion you will, another notion instinctively you find yourself with it. But one good thing about is, what you find yourself naturally with it, naturally it varies, naturally it disappears in other state. The waking individuality disappears in dream, temporarily suspended. Dream individuality is suspended in waking. Both of them don't exist in deep sleep. What is natural thought? Naturally it can go away, it goes away. Now you see the difference. ಗೊತ್ತಾಯ್ತಾ ವ್ಯತ್ಯಾಸ? ಸ್ವಾಭಾವಿಕ ವೃತ್ತಿ ಒಂದು, ಪ್ರಯತ್ನಪೂರ್ವಕ ವೃತ್ತಿ ಒಂದು. ಪ್ರಯತ್ನಪೂರ್ವಕ ವೃತ್ತಿ ಕರ್ತಭೋಕ್ತ ಮಾಡುವ ವೃತ್ತಿ. ಸ್ವಾಭಾವಿಕ ವೃತ್ತಿ ನಾನು ಕರ್ತ ಭೋಕ್ತ ಜ್ಞಾತ ಎಂದು ಜೀವಭಾವ, ಇದೆಲ್ಲ ಇದು ಸ್ವಾಭಾವಿಕ ವೃತ್ತಿ, ಅಧ್ಯಾಸ ವೃತ್ತಿ. ಈ ವೃತ್ತಿ ನಾವು ತೆಗಿಯೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ಇಲ್ಲ. ಆದರೆ ಅದರ ಕುರಿತು ಒಂದು ಅದೃಷ್ಟ ಏನೆಂದರೆ ತಾನೇ ಹೋಗುತ್ತದೆ. ಯಾವುದು ಸ್ವಾಭಾವಿಕ ವೃತ್ತಿಯೋ ತಾನೇ ಹೋಗುವಂಥದ್ದು ನಮ್ಮ ಅನುಭವನೇ ಹೇಳ್ತದೆ. ಸುಷುಪ್ತಿಯಲ್ಲಿ ಇಲ್ಲ, ತಾನೇ ಇಲ್ಲ. ಜಾಗೃತ ವೃತ್ತಿ ಸ್ವಪ್ನದಲ್ಲಿಲ್ಲ, ಸ್ವಪ್ನ ವೃತ್ತಿ ಜಾಗೃತಿನಲ್ಲಿಲ್ಲ, ಎರಡು ಸುಷುಪ್ತಿಯಲ್ಲಿ ತಾನೇ ಇಲ್ಲ. The waking thought and waking eye notion and dream eye notion, both the eye notions don't exist in your deep sleep on their own. Now you see, these two things, then there are most important lessons we can learn from this. ಈ ಇಷ್ಟೊತ್ತು ಹೇಳಿದ ವಿಷಯದಿಂದ ಒಂದು ಅತಿ ಮುಖ್ಯವಾದ ವೇದಾಂತಿಕ ವಿಷಯ ಗೊತ್ತಾಗ್ತದೆ. ಅತಿ ಮುಖ್ಯವಾದದ್ದು ಯಾವುದು ಪ್ರಯತ್ನಪೂರ್ವಕ ಮಾಡ್ತೀವೋ, the thought which you entertain by your will, you can entertain, you can change the thought, you can imagine, you can do something about it. That is karma. ಅದು ಕರ್ಮ ಆಗುತ್ತದೆ, ಅದು ಪ್ರಯತ್ನ ಆಗುತ್ತದೆ. ಆದರೆ ಸ್ವಾಭಾವಿಕ ವೃತ್ತಿ ನಿಮ್ಮ ಕರ್ಮಕ್ಕೆ ಸಿಗಲ್ಲ. ಸ್ವಾಭಾವಿಕ ವೃತ್ತಿ ಇರುವುದು ಕರ್ಮದಿಂದ ಅಲ್ಲ, ಹೋಗುವುದು ಕರ್ಮದಿಂದ ಅಲ್ಲ. ಅದರಿಂದ ಶಂಕರರು ಹೇಳಿದ್ದಾರೆ, ಜೀವಭಾವ ಸ್ವಾಭಾವಿಕ, ಅದು ಕರ್ಮದಿಂದ ಹೋಗಲ್ಲ. ದಟ್ಸ್ ವೈ ಶಂಕರಾಚಾರ್ಯ ಟೋಲ್ಡ್ ದ ಜೀವ ನೋಷನ್, that the notion of individuality is instinctive, it's not available for your will. Therefore, neither you brought it nor you can remove it. Therefore, Shankara told, karma cannot solve the problem. Karma cannot remove your samsara. People think that we should not do your worldly life, worldly karmas we should not do. When Shankaracharya told karma doesn't give you moksha, people think that we should not do rituals, we should not do other worldly activity. That is not the point. ಲೌಕಿಕ ಕರ್ಮಗಳು ಮಾಡಬಾರದು, ಮನೆ ಕೆಲಸ ಮಾಡಬಾರದು, ಅಯ್ಯೋ ವೇದಾಂತಿ ಅಂದರೆ ಮನೆ ಕೆಲಸ ಮಾಡಬಾರದು, ಪೂಜೆ ಮಾಡಬಾರದು, ಅದಲ್ಲಪ್ಪ. ಪ್ರಯತ್ನಪೂರ್ವಕ ಕರ್ತೃವಾಗಿದ್ದು ಪ್ರಯತ್ನಪೂರ್ವಕ ಕೆಲಸ ಮಾಡ್ತೀವಲ್ಲ, ಪ್ರಯತ್ನ ಸಂಕಲ್ಪಪೂರ್ವಕ,
ಆ ಸಂಕಲ್ಪದಿಂದ ಕರ್ತೃತ್ವ ಬುದ್ಧಿ ಬಂದಿದ್ದೂ ಅಲ್ಲ, ತೆಗೆಯೋಕ್ಕೆ ಆಗಲ್ಲ. ಕರ್ತೃವಾಗಿದ್ದು ಕರ್ಮ ಮಾಡ್ತೀರೇ ಹೊರತು ಕರ್ತೃ ಮಾಡುವ ಪ್ರಯತ್ನದಿಂದ ಕರ್ತೃತ್ವವು ಹೋಗಲ್ಲ. ಇದು ಶಂಕರರು ಹೇಳಿದ್ದು. ಅಂದ್ರೇನು? ಕರ್ತೃ ಮಾಡುವ ಪ್ರಯತ್ನದಿಂದ ಕರ್ತೃತ್ವವು ಹೋಗಲ್ಲ. ಕರ್ತ ಭೋಕ್ತ ಜ್ಞಾತ ಎಂಬ ಜೀವಭಾವ ಇದೆಯಲ್ಲ, ಜೀವನು ಕರ್ಮ ಮಾಡ್ತಾನೆ ಹೊರತು ಕರ್ಮದಿಂದ ಜೀವಭಾವವೇ ಬಿಡಕ್ಕಾಗಲ್ಲ. ಅದರಿಂದ ಕರ್ಮದಿಂದ ಪ್ರಯೋಜನವಿಲ್ಲ. ಕರ್ಮಕ್ಕೆ ಬೇರೆ ಪ್ರಯೋಜನ ಇದೆ, ಅದು ಬೇರೆ. ಕರ್ಮ ಹ್ಯಾಸ್ ಎ ಡಿಫ್ರೆಂಟ್ ಪರ್ಪಸ್, ದಟ್ ಈಸ್ ಡಿಫ್ರೆಂಟ್. ಬಟ್ ಕರ್ಮ, ಯುವರ್ ಚಾಯ್ಸ್ ಕೆನ್ ನಾಟ್ ರಿಮೂವ್ ಯುವರ್ ಓನ್ ಇಂಡಿವಿಜುವಾಲಿಟಿ. ಯುವರ್ ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ cannot be removed by choosing, by willing. You can't will to be, you can't will not to be jiva. You try. ನಾನು ಜೀವನಲ್ಲ ಎಂದು ಜೀವಭಾವ ತೆಗೆಯುವುದಕ್ಕೆ ನೀವು ಸಂಕಲ್ಪ ಮಾಡಿ ಪ್ರಯತ್ನ ಮಾಡೋಕ್ಕಾಗಲ್ಲ. ಮಾಡು ನೋಡ್ತೀನಿ. ಪ್ರಯತ್ನ ಮಾಡಿ ಕರ್ತೃತ್ವ ಬಿಡಿಸ್ಕೊ. ನಾನು ಕರ್ತನೇ ಅಲ್ಲ ಎಂದು ಬಿಡಿಸ್ಕೊ ನೋಡ್ತೀನಿ. ನಾನು ಜೀವನಲ್ಲ ಎಂದು ಜೀವಭಾವ ನೀನೇ ಬಿಡಿಸ್ಕೊ. ಎಷ್ಟು ಯೋಚನೆ ಮಾಡಿ ಬಿಡಿಸ್ಕೊಳ್ತೀವೋ ಮಾಡು ನೋಡ್ತೀನಿ. ಯೋಚನೆ ಮಾಡುವುದೇ ಕರ್ತೃತ್ವ. ಬಿಡಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಅದೇ ಕರ್ತೃತ್ವ. ಸಿ, ಇಫ್ ಯು ಥಿಂಕ್ ದಟ್ ಐ ಆಮ್ ನಾಟ್ ಜೀವ, ದಟ್ ಈಸ್ ಜೀವ ಅಗೇನ್. ದಟ್ ಇಟ್ ಸೆಲ್ಫ್ ಈಸ್ ಯುವರ್ ಚಾಯ್ಸ್. ದಟ್ ಈಸ್ ಯುವರ್ ವಿಲ್. ವಿಲ್ ಕ್ಯಾನ್ ನಾಟ್ ರಿಮೂವ್ ದ ವೆರಿ ವಿಲ್. ಪ್ರಯತ್ನವು ಕರ್ತೃತ್ವವನ್ನು ತೆಗೆಯೋಕ್ಕಾಗಲ್ಲ. ದಟ್ಸ್ ವೈ ಶಂಕರರು ಹೇಳಿದ್ದರು, ಕರ್ಮದಿಂದ ಜ್ಞಾನ ಮೋಕ್ಷವಾಗಲ್ಲ. ಏಕೆ? మరి ಇದು ಏನು ಎಲ್ಲರ ಅನುಭವದಲ್ಲೇ ಇದೆ. ಶಂಕರರು ಹೇಳಿದ್ದೇಕೆ? ನಮ್ಮ ಅನುಭವನೇ ಹೇಳ್ತಾ ಇದೆ. ಆದರೆ ಶಂಕರರು ನಮಗೆ ಎತ್ತಿ ತೋರಿಸಿದ್ದಾಗ ಗೊತ್ತಾಗ್ತದೆ, ನಮ್ಮ ಅನುಭವದಲ್ಲಿದೆ. ಇಟ್ ಈಸ್ ಇನ್ ಅನುಭವ. ಬಟ್ ಓನ್ಲಿ ವೆನ್ ಶಂಕರ ಪಾಯಿಂಟ್ಸ್ ಔಟ್ ಯು ಕಮ್ ಟು ರಿಕಗ್ನೈಸ್ ಇಟ್. ಓಕೆ. ಸೊ 2 ವೃತ್ತೀಸ್. ಒಂದು ಪ್ರಯತ್ನಪೂರ್ವಕ ಮಾಡುವ ವೃತ್ತಿ, ಇನ್ನೊಂದು ನಾನೆಂಬ ಸ್ವಯಮಾಗಿ ಸ್ವಾಭಾವಿಕ ವೃತ್ತಿ. ಸ್ವಾಭಾವಿಕ ವೃತ್ತಿ ಪ್ರಯತ್ನದಿಂದ ಹೋಗಲ್ಲ. ಆದರೆ ಅದೃಷ್ಟ ಏನೆಂದರೆ ತಾನೇ ಹೋಗುತ್ತದೆ. ತಾನೇ ಸ್ವಾಭಾವಿಕವಾಗಿರುವ ನಾನೆಂಬ ವೃತ್ತಿ ಸ್ವಪ್ನದಲ್ಲಿ ತಾನೇ ಇಲ್ಲ, ಸುಷುಪ್ತಿಯಲ್ಲಿ ತಾನೇ ಇಲ್ಲ. ಆದ್ದರಿಂದ ನೋಡಿ, ಯಾವುದು ಸ್ವಾಭಾವಿಕ ವೃತ್ತಿಯೋ ತಾನೇ ಯಾವಾಗ ಹೋಗುತ್ತದಾ ಇರುತ್ತದಾ ಎಂದು ಗಮನಿಸಬೇಕು. ನೀವು ಪ್ರಯತ್ನ ಮಾಡಿ ತೆಗೆಯೋಕ್ಕಾಗಲ್ಲ. ಸಿ, ದಿಸ್ ಇನ್ಸ್ಟಿಂಕ್ಟಿವ್ ನೋಷನ್ ಆಫ್ ಮೀ, ಇನ್ಸ್ಟಿಂಕ್ಟಿವ್ ನೋಷನ್ ಆಫ್ ಯುವರ್ ಇಂಡಿವಿಜುವಾಲಿಟಿ, ಯು ಕಾಂಟ್ ರಿಮೂವ್ ಬೈ ಯುವರ್ ವಿಲ್. ಯು ಕ್ಯಾನ್ ಓನ್ಲಿ ವಾಚ್ where it goes away, how it goes away, whether it continuously remains or it goes away on its own. You can only watch. You can only search for it. ಅಂದರೆ ಈ ನಾನೆಂಬ ಬುದ್ಧಿ, ಅಹಂ ಬುದ್ಧಿ, ಸ್ವಾಭಾವಿಕ ಜೀವ ಬುದ್ಧಿ, ಕರ್ತೃಭೋಕ್ತೃ ಬುದ್ಧಿ ನಮ್ಮ ಕೈಗೆ ಪ್ರಯತ್ನದಿಂದ ಹೋಗುವಂಥದ್ದಲ್ಲ, ಪ್ರಯತ್ನದಿಂದ ತೆಗೆಯೋಕ್ಕಾಗಲ್ಲ, ಕರ್ಮದಿಂದ ಹೋಗಲ್ಲ. ಯೋಚನೆ ಮಾಡಿಕೊಂಡರೆ ಹೋಗಲ್ಲ. ಮತ್ತೆ ಏನು ಮಾಡೋಕ್ಕಾಗ್ತದೆ ಅಂದರೆ ತಾನು ನಿರಂತರವಾಗಿರುತ್ತದೋ ತಾನೇ ಬಿಟ್ಟು ಹೋಗ್ತದೋ ಎಂದು ಗಮನಿಸಕ್ಕಾಗುತ್ತದೆ. ಈ ನಾನು ಕರ್ತೃಭೋಕ್ತು ಎಂದು ಬುದ್ಧಿ ಇದೆಯಲ್ಲ, ಎಂದಿಗೂ ಇರುತ್ತದೋ ಅಥವಾ ಯಾವಾಗಲೇ ಒಂದು ಸಲ ಹೋಗುತ್ತದೋ ಗಮನ ಮಾಡೋಕ್ಕಾಗುತ್ತದೆ, ಗಮನಿಸುವಕ್ಕಾಗುತ್ತದೆ. ಸೊ ದಿಸ್ ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ, ವೆದರ್ ಈಸ್ ಇಟ್ ಆಲ್ ದ ಟೈಮ್ ದೇರ್ ಆರ್ ಸಮ್ಟೈಮ್ಸ್ ಇಟ್ ಗೋಸ್ ಅವೇ ಆನ್ ಇಟ್ಸ್ ಓನ್ ಆರ್ ಸಮ್ಟೈಮ್ಸ್ ಇಟ್ ಡಿಸಪಿಯರ್ಸ್. ಯು ಕ್ಯಾನ್ ಓನ್ಲಿ ಅಬ್ಸರ್ವ್ ವಾಟ್ ಈಸ್ ಇಟ್ಸ್ ಕಂಡೀಷನ್. ಯು ಕಾಂಟ್ ರಿಮೂವ್ ಬೈ ಯುವರ್ ವಿಲ್. ನಿಮ್ಮ ಪ್ರಯತ್ನದಿಂದ ತೆಗೆಯೋಕ್ಕಾಗಲ್ಲ ಕರ್ತೃಭೋಕ್ತೃ ಪ್ರಮಾತೃ. ಆದರೆ ಕರ್ತ-ಭೋಕ್ತ ಪ್ರಮಾತ ಎಂಬುದು ತಾನೇ ಇರುತ್ತದೋ ಹೋಗುತ್ತದೋ ಎಂದು ಏನಿದೆಯೋ ಹೇಗಿದೆಯೋ ಗಮನ ಮಾಡೋಕ್ಕಾಗುತ್ತದೆ. ಈಗ ಗೊತ್ತಾಯ್ತಾ? ಪ್ರಯತ್ನದಿಂದ ಹೋಗಲ್ಲ, ಪ್ರಯತ್ನ ಕರ್ಮದಿಂದ ಕರ್ತೃತ್ವ ಹೋಗಲ್ಲ, ಜೀವಭಾವ ಹೋಗಲ್ಲ. ಆದರೆ ಜೀವಭಾವ ತಾನೇ ಬಿಟ್ಟು ಬಿಡುತ್ತದಾ ಗಮನಿಸಬಹುದು. ಇದೇ ವಿಚಾರ. ಅದಕ್ಕೋಸ್ಕರ ಜ್ಞಾನದಿಂದ ಆಗುತ್ತದೆ ಹೊರತು ಕರ್ಮದಿಂದ ಆಗಲ್ಲ. ಇದೇ ಶಂಕರಾಚಾರ್ಯರು ಹೇಳಿದ್ದು, ವೇದಾಂತ ಹೇಳುತ್ತಿದ್ದು. ಇನ್ನೇನು ಇದೇ ನಾನು ಹೇಳುತ್ತಿದ್ದು. ಇನ್ನೇನು? ನಾನು ಕರ್ತಭೋಕ್ತ ಎಂಬುದು ಎಚ್ಚರದಲ್ಲಿದ್ದದ್ದು ಕನಸಿನಲ್ಲಿಲ್ಲ, ಕನಸಿನಲ್ಲಿದ್ದದ್ದು ಎಚ್ಚರದಲ್ಲಿಲ್ಲ, 2 ಸುಷುಪ್ತಿಯಲ್ಲಿ. ತಾನೇ ಯಾವಾಗಿದೆ ಯಾವಾಗ ಇಲ್ಲ ಎನ್ನುವುದು ಗಮನಿಸು. ಇದು ವಿಚಾರ. ವಿಚಾರ ಈಸ್ ವಾಚಿಂಗ್, ವಿಚಾರ ಈಸ್ ಅಬ್ಸರ್ವಿಂಗ್. ವಾಟ್ ಈಸ್ ಅನ್ ಇನ್ಸ್ಟಿಂಕ್ಟಿವ್ ನೋಷನ್? Is it all the time there, or is there an experience within me where I am free from my individuality? Is my individuality eternal, or is there an experience in me where I am free from individuality? I exist without individuality. Is individuality instinctive no doubt, but is it my real nature? Means, am I all the time an individual,
or I can stand without being an individual. This experience you only can watch. You can't will it. You can only watch. You can only observe and discover. Therefore we say it is investigation, observation and discovery. ಇದನ್ನು ಗಮನಿಸುವುದು, ವಿಚಾರ ಮಾಡುವುದು, ಏನಿದೆಯೋ ತಿಳ್ಕೊಳ್ಳುವುದು. ಇಲ್ಲಿ ನಮ್ಮ ಪ್ರಯತ್ನ ಏನು? ಗಮನಿಸುವುದೇ ಪ್ರಯತ್ನ. ಪ್ರಯತ್ನ ಇದ್ದರೆ ಒಂದೇ ಪ್ರಯತ್ನ, ಇದು ಗಮನ ಮಾಡುವುದೇ ಪ್ರಯತ್ನ. ವಿಚಾರ ಎಂಬುದು ಒಂದು ಬಗೆಯಾದ ಪ್ರಯತ್ನವೇ. ವಿಚಾರ ಅಂದರೆ ಏನು? ಗಮನಿಸುವುದು. ಗಮನಿಸುವುದು ಒಂದು ಬಗೆಯಾದ ಪ್ರಯತ್ನ, ಅಷ್ಟು ಮಾತ್ರ ಒಪ್ಕೊಳ್ತೀವಿ. ಆದರೆ ಗಮನ ಅಂದರೆ ಏನು? ದೃಷ್ಟಿ ಇಡುವವರೆಗೂ ಗಮನ. ದೃಷ್ಟಿ ಇತ್ತ ನಂತರ ತಾನು ಏನಾಗ್ತಾ ಇದೆಯೋ ಗೊತ್ತಾಗ್ತದೆ, ಅಲ್ಲಿ ಪ್ರಯತ್ನ ಇಲ್ಲ. ದೇರ್ಫೋರ್ ಅಬ್ಸರ್ವೇಷನ್, you have an effort in only observing. Observing means turning your attention, just to pay attention. What Shastra says, Shastra points out, look at it, your individuality. Are you individual all the time? You have an experience where you are free from individuality. ನಿನ್ನಲ್ಲೇ ಒಂದು ಅನುಭವ ಇದೆ, ನೀನು ಕರ್ತಭೋಕ್ತ ಆಗಿ ಇಲ್ಲದ ಅನುಭವ ನಿಮಗಿದೆ, ಅದು ಗಮನಿಸು. ನಿಮ್ಮಲ್ಲೇ ಒಂದು ಅನುಭವ ಇದೆ, ಅಲ್ಲಿ ಸುಷುಪ್ತಿಯಲ್ಲಿ ನೀನು ಕರ್ತಭೋಕ್ತ ಅಲ್ಲ, ನೀವು ಜಾಗೃತಿನ ವ್ಯಕ್ತಿ ಅಲ್ಲ. ನಾನು ಜಾಗೃತಿನ ವ್ಯಕ್ತಿ, ಜೀವನಲ್ಲ ಎಂಬುದು ಅನುಭವ ಬಂದಿದೆ. ಅದನ್ನು ಶಾಸ್ತ್ರ ತೋರಿಸ್ತದೆ, ಮತ್ತೆ ಮತ್ತೆ ತೋರಿಸ್ತದೆ. ಗಮನವಿಡು, ಇದೇ ವಿಚಾರ. ವಿಚಾರ ಎಂಬುದು ಗಮನ ಇಡುವುದು, ತಿಳ್ಕೊಳ್ಳುವುದು. ಸಂಕಲ್ಪ ಮಾಡುವುದಲ್ಲ, ಪ್ರಯತ್ನ ಮಾಡುವುದಲ್ಲ. ಜಸ್ಟ್ ಗಮನವಿಟ್ಟು ಅಲ್ಲಿ ಅದೇ ತಾನೇ ಗೊತ್ತಾಗ್ತದೆ. ಇದ್ದದ್ದು ಇದ್ದ ಹಾಗೆ ತಿಳ್ಕೊಳ್ಳುವುದು. ಜಸ್ಟ್ ಪೇ ಅಟೆನ್ಷನ್ ಟು ಇಟ್. Then where to pay attention? That's where Shastra comes into picture. Shastra Pramana, Shruti Pramana, it points out where to observe. ನೀವು ಎಲ್ಲಿ ನೋಡಬೇಕು, ಶಾಸ್ತ್ರವು ಎತ್ತಿ ತೋರಿಸ್ತದೆ. ಈಗ ಇಲ್ಲಿ ಗಮನಿಸು, ಈಗ ಅಲ್ಲಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಪ್ರಮಾಣ ತೋರಿಸ್ತಾ ಹೋಗುತ್ತದೆ, ನೀವು ಅಲ್ಲಿ ಗಮನ ಬಿಡುತ್ತಾ ಇರು. ಏನಿದೆಯೋ ಅದೇ ತಿಳ್ಕೊ. ನೀವು ತಿಳ್ಕೊಂಡಿದ್ದು ತಪ್ಪಿದ್ದರೆ ಮತ್ತೊಂದು ಸಲ ತೋರಿಸ್ತದೆ, ಸರಿಯಾಗಿ ನೋಡು, ಅದಲ್ಲ ಮತ್ತೊಂದು ಸಲ ನೋಡು, ಅಲ್ಲಲ್ಲ ಮತ್ತೊಂದು ಸಲ ನೋಡು, ಸರಿಯಾಗಿಲ್ಲ ಮತ್ತೆ ನೋಡು, ತೋರಿಸ್ತಾ ಇರುತ್ತದೆ. ನೀವು ಗಮನ ಬಿಡುತ್ತಾ ಇರು. ಇದು ವಿಚಾರ. ವಿಚಾರ ಕರ್ಮ ಅಲ್ಲ. ಇದು ವ್ಯತ್ಯಾಸ. ಇಷ್ಟು ಸಿಂಪಲ್ ಆಗಿದೆ ವೇದಾಂತ. ಏಕೆ ಇಷ್ಟಲ್ಲ? ಇಟ್ ಈಸ್ ಸೋ ಸಿಂಪಲ್. ಸೊ ಒಂದು ವಿಲ್ಲಿಂಗ್ ಎ ಥಾಟ್, ಎಂಟರ್ಟೈನಿಂಗ್ ಎ ಥಾಟ್ ಈಸ್ ಒನ್ ಥಿಂಗ್. Observing the existing thought, whether the instinctive thought, the natural thought, natural notion, is it all the time there, or can I stand without that thought? Is there an experience in me where I can stand without that thought? ನಾನೆಂಬ ವೃತ್ತಿಯನ್ನು ಬಿಟ್ಟಿರುವುದು ಇಂಥದ್ದು ನಮ್ಮಲ್ಲಿ ಅನುಭವ ಇದೆಯಾ? ತಾನೇ ಇರುವ ಸ್ವಾಭಾವಿಕವಾದ ವೃತ್ತಿಯನ್ನು ನೀವು ತೆಗೆಯೋಕ್ಕಾಗಲ್ಲ. ಮೊದಲೇ ಹೇಳಿದ್ದೀವಿ, ಪ್ರಯತ್ನಪೂರ್ವಕ ಹೊಸ ವೃತ್ತಿಯನ್ನು ತರುವುದು, ಬಿಡಿಸಿಕೊಳ್ಳುವುದು ಅದೊಂದು ಹಂತ. ತಾನಾಗಿರುವ ವೃತ್ತಿ, ಸ್ವಾಭಾವಿಕ ವೃತ್ತಿ ಅಹಂಬುದ್ಧಿ. ಅಹಂಬುದ್ಧಿ ತಾನೇ ಹೋಗುತ್ತದ, ಗಮನ ಮಾಡೋಕ್ಕಾಗುತ್ತದೆ ಹೊರತು ನೀವು ಪ್ರಯತ್ನದಿಂದ ತೆಗೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಕರ್ಮದಿಂದ ಹೋಗುವಂಥದ್ದಲ್ಲ, ಜ್ಞಾನ ಅಂದರೆ ಗಮನದಿಂದ ಹೋಗುತ್ತದೆ. ಅಂದರೆ ಗಮನದಿಂದ ಇಲ್ಲದಿದ್ದರೆ ಇಲ್ಲ ಎಂದು ತಿಳ್ಕೊಳ್ಳೋಕ್ಕಾಗ್ತದೆ ಅಷ್ಟೇ. ಜ್ಞಾನದಿಂದ ಹೋಗುತ್ತದೆ ಅಂದರೆ ಗಮನಿಸಿದ್ದರೆ ಒಂದು ಹಂತದಲ್ಲಿ ತಾನೇ ಎಲ್ಲಿಲ್ಲ, ಯಾವ ಹಂತದಲ್ಲಿಲ್ಲ, ಆ ಶ್ರುತಿ ತೋರಿಸ್ತಾ ಇರುತ್ತದೆ ವೇದಾಂತ. ನೋಡು, ಸುಷುಪ್ತಿ ನೋಡು, ತಾನೇ ಇಲ್ಲ, ಗಮನವಿಡು. ಓ ಹೌದಪ್ಪ, ತಾನೇ ಇಲ್ಲ, ಅಷ್ಟೇ. ಗೊತ್ತಾಗುವುದೇ ಬ್ರಹ್ಮ, ಅಷ್ಟೇ. ನಿಮ್ಮ ಜೀವಭಾವ ಬಿಟ್ಟು ತಾನೇ ಇದ್ದಾನೆ. ಜೀವತ್ವವಿಲ್ಲ, ಕರ್ತೃ ಭೋಕ್ತೃ ಪ್ರಮಾತೃವಿಲ್ಲ, ಸ್ವತಃ ಸಿದ್ಧ ಬ್ರಹ್ಮ ಇದ್ದಾನೆ. You are free from your notion of individuality. Therefore, you observe your experience. That is another level. Shruti points out. Where it points out, pay your attention. At another level, whatever your instinctive individuality, notion of individuality itself is not there. That individuality, sense of individuality, the notion of individuality itself doesn't exist at another level in you. At what level? Watch. ಅದು ಯಾವ ಲೆವೆಲ್ನಲ್ಲಿ? ತಾನಿಲ್ಲ, ಕರ್ತೃಭೋಕ್ತೃ ಭಾವ, ಜೀವಭಾವ ತಾನೇ ಇಲ್ಲ. ಯಾವ ಹಂತದಲ್ಲಿ? ಗಮನವಿಡು. ಶ್ರುತಿ ತೋರಿಸ್ತದೆ, ಗಮನವಿಡು. ಕೆಲವರಿಗೆ ಇದು ತೋರಿಸ್ತಾ ಇದ್ದರೂ ಎಲ್ಲಿ ನೋಡಬೇಕೋ ಗೊತ್ತಾಗ್ತಾ ಇಲ್ಲ. ನೋಡಿದ್ದರೂ ಶ್ರುತಿ ಎಲ್ಲಿ ತೋರಿಸ್ತಾ ಇದೆಯೋ ಅಲ್ಲಿ ಗಮನ ಬೀಳುತ್ತಾ ಇಲ್ಲ, ಬೇರೆ ಎಲ್ಲೋ ಹೋಗುತ್ತಾ ಇದೆ. ಅಂದರೆ
ಅಂತರ್ಮುಖತ್ವ ಇಲ್ಲ, ಅಂತಃಕರಣ ಶುದ್ಧಿ ಇಲ್ಲ, ತೋರಿಸಿದ್ದು ಮನಸ್ಸು ತಲುಪುತ್ತಾನೇ ಇಲ್ಲ. ಇಫ್ ವೆನ್ ಶ್ರುತಿ ಪಾಯಿಂಟ್ಸ್ ಔಟ್ ಟು ಅಬ್ಸರ್ವ್ ಎನ್ ಅನದರ್ ಲೆವೆಲ್ ಆಫ್ ಇನ್ ಯು, another level in you, another experience in you, when Shruti is pointing out, asking you to pay attention, person is, if supposing there is a person who is unable to pay attention, he doesn't know where to look for it, even if it is repeatedly pointing out, the attention is not falling at the right place, attention is going elsewhere, but not on the point where the Shruti is pointing out. That means two mistakes are possible. Either the teaching prakriya is not right, it is not able to point out correctly, or I lack my purity of mind, my antarmukhata, inward look, I am not able to pay attention at the right angle, right way. ಎರಡು ತಪ್ಪುಗಳಾಗಬಹುದು. ಸರಿಯಾದ ಉಪದೇಶ ಮಾಡುವಂಥ ಪ್ರಕ್ರಿಯೆ ಸರಿಯಾಗಿಲ್ಲ. ಎಲ್ಲಿ ತೋರಿಸಬೇಕೋ ಆ ಗುರುಗಳಿಗೆ ಎಲ್ಲಿ ಯಾವ ಕಡೆ ಅಟೆನ್ಷನ್ ಇಡಬೇಕು, ಎಲ್ಲಿ ದೃಷ್ಟಿ ಇಡಬೇಕು, ಹೇಗೆ ನೋಡಬೇಕು ಎನ್ನುವುದವರಿಗೆ ಹೇಳಕ್ಕೆ ಬರ್ತಾ ಇಲ್ಲ. ಪಾಂಡಿತ್ಯ ಪುಸ್ತಕ ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ, ಅಥವಾ ತನ್ನ ಮನಸ್ಸೇ ಶಾಸ್ತ್ರ ಎಲ್ಲಿ ದೃಷ್ಟಿ ಇಡೋ ಎಂದು ಹೇಳುತ್ತಾ ಇದೆಯೋ ಅಲ್ಲಿ ದೃಷ್ಟಿ ಬೀಳುತ್ತಾ ಇಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಜಾರಿ ಜಾರಿ ಹೋಗ್ತಾ ಇದೆ. ಅಂದರೆ ಅಂತಃಕರಣ ಶುದ್ಧಿ ಇಲ್ಲ. ಅಂತಃಕರಣ ಶುದ್ಧಿ ಇಲ್ಲ, ಸರಿಯಾದ ಪ್ರಕ್ರಿಯೆ ಇಲ್ಲ. ಈ ಎರಡು ದೋಷಗಳಿದ್ದರೆ ಎಷ್ಟು ಕೇಳಿದ್ದರೂ ಸುಮ್ಮನೆ ವ್ಯರ್ಥವಾಗ್ತದೆ. ಶಾಸ್ತ್ರ ತೋರಿಸಿದ್ದು, ವೇರ್ ಶಾಸ್ತ್ರ ಪಾಯಿಂಟ್ಸ್ ಔಟ್, ಪೇ ಅಟೆನ್ಷನ್ ಅಟ್ ದ ಎಕ್ಸಾಕ್ಟ್ ಸ್ಪಾಟ್, exact level, what level it is pointing out. If I can pay attention, I start seeing that my sense of individuality itself not there at another level in me. ನನ್ನ ಒಳಗೆ, ನನ್ನ ಅನುಭವದಲ್ಲೇ ಇನ್ನೊಂದು ಆಳವಾದ ಅನುಭವ ಇದೆ. ಆ ಹಂತದಲ್ಲಿ ಕರ್ತ ಭೋಕ್ತ ಎಂಬ ಸ್ವಾಭಾವಿಕ ವೃತ್ತಿ ಇದಲ್ಲ, ಸ್ವಾಭಾವಿಕ ಅಧ್ಯಾಸ ತಾನೇ ಇಲ್ಲ. ಸ್ವಾಭಾವಿಕ ಅಧ್ಯಾಸ ಒಂದು ಹಂತದಲ್ಲಿ ತಾನೇ ಇದೆ. ಕರ್ತೃ ಭೋಕ್ತೃ ಎಂಬ ಹಂತದಲ್ಲಿ ಜಾಗೃತ್ ಸ್ವಪ್ನ ದೃಷ್ಟಿಯಲ್ಲಿ ನೋಡಿದಾಗ ನನ್ನಲ್ಲಿ ಇದೆ ಸ್ವಾಭಾವಿಕ ವೃತ್ತಿ. ಸುಷುಪ್ತಿ ಹಂತಕ್ಕೆ ನೋಡು, ತಾನೇ ಇಲ್ಲ. ತಾನು ಎಲ್ಲಿದೆ, ತಾನು ಎಲ್ಲಿಲ್ಲ, ಸ್ವಾಭಾವಿಕವು ಎಲ್ಲಿ ತಾನೇ ಬಿಟ್ಟು ಹೋಯಿತು, ಇದು ಗಮನಿಸಕ್ಕಾಗುತ್ತದೆ. ಶಾಸ್ತ್ರ ಹೇಳುವುದು ಗಮನ, ಇದೇ ವಿಚಾರ. ಯು ಆರ್ ನಾಟ್ ವಿಲ್ಲಿಂಗ್ ಎ ಥಾಟ್, ಯು ಆರ್ ನಾಟ್ ಮೇಕಿಂಗ್ ಚಾಯ್ಸ್, ಯು ಆರ್ ನಾಟ್ ಥಿಂಕಿಂಗ್ ಎ ಥಾಟ್ ದಟ್ ಐ ಆಮ್ ನಾಟ್ ಜೀವ, ಐ ಆಮ್ ಬ್ರಹ್ಮ. ಡೋಂಟ್ ಥಿಂಕ್. ಇಫ್ ಯು ಥಿಂಕ್ ದಟ್ ಇಸ್ ನಾಟ್ ಬ್ರಹ್ಮ. You are not thinking. See the difference. You are not thinking that, you are not voluntarily thinking that I am Jiva. You are not entertaining that I am Jiva, I am Karta Bhokta, I am a thinker. You are not voluntarily thinking that I am a thinker. Therefore, by another thinking, you can't stop your thinking. I am a thinker is not a matter of my choice. Okay. Aitalla. I am a thinker is not a matter of choice. As a thinker, I think thoughts. As a thinker, I think thoughts. But to be a thinker is not a matter of my choice. To be a thinker, that is Jiva Bhava, Karta Bhokta Pramatru. To be Jiva, to be Karta Bhokta Pramata is not a matter of your choice. You can't think. You can't will it. Then you can observe. Is there another level where this Swabhavika Adhyasa, Swabhavika, is there at another level where this Swabhavika individuality, instinctive individuality, the notion of individuality itself disappears, itself doesn't exist? Is there another level in me? Watch. Where is it? Shruti points out and you have to watch. Only two things. Shruti's job is to point out right way, and your job is to look at in right angle. If there is a defect in these things, Vedanta becomes a problem. Okay. If pointing out is a defective, then there is a prakriya defect. The teacher is not pointing out rightly. ಗುರುಗಳು ಸರಿಯಾಗಿ ತೋರಿಸಕ್ಕಾಗ್ತಾ ಇಲ್ಲ, ಅವರ ಪ್ರಕ್ರಿಯೆ ತಪ್ಪಿದೆ. ಎಲ್ಲಿ ತೋರಿಸಬೇಕು, ಹೇಗೆ ತೋರಿಸಬೇಕೋ ಗೊತ್ತಾಗ್ತಾ ಇಲ್ಲ. ಪಾಂಡಿತ್ಯ ಅಡ್ಡಿ ಬರುತ್ತಾ ಇದೆ. ದೇಶಕಾಲ, ಮಾತುಗಳು, ಪದಗಳು, ಅರ್ಥಗಳು ಅಡ್ಡಿ ಬಂದು ಅಲ್ಲೆಲ್ಲ ಸಿಕ್ಕಾಕ್ಕೊಳ್ತಾ ಇದ್ದ. ಅಥವಾ ಸರಿಯಾದ ಪ್ರಕ್ರಿಯೆ ಇದ್ದರೂ ನಿಮ್ಮ ಕರ್ತೃಭೋಕ್ತೃ ಪ್ರಮಾತೃ ಇಲ್ಲದ ಅನುಭವ ನಿನ್ನಲ್ಲೇ ಇದೆ, ತೋರಿಸ್ತೀನಿ ನೋಡು. ಇನ್ನೊಂದು ಕಡೆಗೆ ದೃಷ್ಟಿ ತಿರುಗಿಸು, ಈಗ ಈ ಸೈಡ್ ನೋಡು. ಮತ್ತೆ ಹೇಳುತ್ತಾ ಇದ್ದರೂ ಮನಸ್ಸು ನೋಡೋಕ್ಕೆ ಆಗ್ತಾ ಇಲ್ಲ, ಎಲ್ಲೆಲ್ಲೋ ಜಾರಿ ಬೀಳುತ್ತಾ ಇದೆ. ಅಂದರೆ ಮನೋದೋಷಗಳಿವೆ. ಅದಕ್ಕೋಸ್ಕರ ಕರ್ಮಯೋಗ, ಭಕ್ತಿ, ಜಪ, ಧ್ಯಾನ, ಪೂಜಾ ಎಲ್ಲ ಮಾಡ್ತಾ ಇರಿ, ನಮಗೇನು ಬೇಡ ಅಂದರೆ ಈಗ ಅಡ್ಡಿ ಆಗ್ತಾ ಇದೆ.
ಜಪ ಧ್ಯಾನ ಪೂಜಾ ಮನಸ್ಸನ್ನು ಅಂತರ್ಮುಖ ಮಾಡಿ ಅಭಿಮಾನ ಅಹಂಕಾರಗಳು ಬಿಡಿ. ಲೋಕ ಮೇಲೆ, ಆಸ್ತಿ ಮೇಲೆ, ಭೋಗಗಳ ಮೇಲೆ, ನೆಂಟರ ಮೇಲೆ, ಬಂಧುಗಳ ಮೇಲೆ, ಎಲ್ಲ ಮೇಲೆ ಆಸಕ್ತಿ ಮಮಕಾರ ಬಿಡು. ಮೈಂಡ್ ಶುಡ್ ಬಿ ಶುದ್ಧವಾಗಿರಲಿ. ಲೆಟ್ ದ ಮೈಂಡ್ ಬಿ ಪ್ಯೂರ್. ಲೆಟ್ ದ ಅಟ್ಯಾಚ್ಮೆಂಟ್ ಗೋ ಅವೇ. ಲೆಟ್ ದ ಪ್ರೆಜುಡಿಸಸ್ ಗೋ ಅವೇ. ಲೆಟ್ ದ ನ್ಯಾರೋ ಮೈಂಡ್, ರಿಜಿಡ್ ಮೈಂಡ್ ಗೋ ಅವೇ. ಓಕೆ, ಮೈಂಡ್ ಹ್ಯಾಸ್ ಟು ಬಿ ಫ್ರೀ ಎನಫ್, ಓಪನ್ ಎನಫ್, ಆ್ಯಂಡ್ ಆಲ್ಸೋ ಅನ್ಪ್ರೆಜುಡಿಸ್ಡ್, ರೆಡಿ ಟು ಸಿ ವೇರ್ ದ ಶ್ರುತಿ ಈಸ್ ಪಾಯಿಂಟಿಂಗ್ ಔಟ್. ಶ್ರುತಿ ಎಲ್ಲಿ ತೋರಿಸ್ತಾ ಇದೆಯೋ ಅಲ್ಲೇ ನೇರಾಗಿ ನೋಡುವುದಕ್ಕೆ ಯೋಗ್ಯವಾಗಿರಬೇಕು. ತೋರಿಸ್ತಾ ಇದೆ, ಇವರು ಮೈಂಡ್ ನೋಡ್ತಾ ಇಲ್ಲ. ಆದ್ದರಿಂದ ಸರಿಯಾದ ಪ್ರಕ್ರಿಯೆ ನಿಮ್ಮ ಕೈಯಲ್ಲಿಲ್ಲ. ಅದು ಎಲ್ಲಿದೆಯೋ ಅಲ್ಲಿರುತ್ತದೆ. ಸಚ್ಚಿದಾನಂದ ಸ್ವಾಮೀಜಿದು ಒಳ್ಳೆಯ ಪ್ರಕ್ರಿಯೆ ಸ್ಪಷ್ಟವಾಗಿ ಹೇಳ್ತಾರೆ, ಅದರಿಂದ ಕಲಿಯಬಹುದು. ಅಂತಃಕರಣ ಶುದ್ಧಿ ನಾವು ಮಾಡಿಕೊಳ್ಳಬೇಕು. ಸರಿಯಾದ ಪ್ರಕ್ರಿಯೆ, ಸರಿಯಾದ ಗುರುವನ್ನು ಹುಡುಕಿಕೊಳ್ಳಬೇಕು. ಎರಡೇ ನಮ್ಮ ಕೈಯಲ್ಲಿ. ಅದಾದ ನಂತರ ಅವರು ತೋರಿಸ್ತಾರೆ. ನೀವು ಮನಸ್ಸು ಶುದ್ಧವಾಗಿದ್ದರೆ ಅವರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಗಮನವಿಡು. ತಾನೇ ತಾನು ಕರ್ತ ಭೋಕ್ತ ಪ್ರಮಾತೃ ಇಲ್ಲವೇ ಇಲ್ಲ. ತಾನು ಬ್ರಹ್ಮ ಅಷ್ಟೇ. ತಾನೇ ತಾನು ಇದೆ, ಇದ್ದದ್ದು ತಾನೇ ಕಂಡು ಬರ್ತದೆ. ನೀವೇನು ಮಾಡೋಕ್ಕಾಗಲ್ಲ. ಪ್ರಯತ್ನದಿಂದ ಅಲ್ಲ, ಸುಮ್ಮನೆ ಅಟೆನ್ಷನ್ ಕೊಡು. ಜೀವ ಇಲ್ಲ, ತಾನೇ ಬ್ರಹ್ಮ ಅಷ್ಟೇ. ತಾನೇ ತಾನು ಎದ್ದು ಕಂಡು ಬರ್ತದೆ, ಅನುಭವವಾಗಿ ಬಿಡ್ತದೆ ಅಷ್ಟೇ. ಆದ್ದರಿಂದ ಇದು ಜ್ಞಾನ ಮಾರ್ಗವೇ ಹೇಳಿದ್ದರೆ ಹೊರತು ಕರ್ಮವಲ್ಲ. ಈಗ ವ್ಯತ್ಯಾಸ ಗೊತ್ತಾಯ್ತಾ? ಪೂರ್ವಮೀಮಾಂಸಕ, ನಾವು ಪೂರ್ವಮೀಮಾಂಸಕವನ್ನೇ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ. ಹೇಗೆ ಸ್ಟಕ್ ಆಗಿಬಿಟ್ಟ, ಎಲ್ಲ ಸಿಕ್ಕಾಕ್ಕೊಂಡ ನೋಡು. ಪೂರ್ವಮೀಮಾಂಸಕ ಏನು ಹೇಳ್ತಾನೆ? ಸ್ವಾಭಾವಿಕ ವೃತ್ತಿ. ಪೂರ್ವಮೀಮಾಂಸಕ ಸೇಸ್ ದಟ್ ಸ್ವಾಭಾವಿಕ ಇನ್ಸ್ಟಿಂಕ್ಟಿವ್ ಇಂಡಿವಿಜುವಾಲಿಟಿ. ಹಿ ಥಿಂಕ್ಸ್ ಇಟ್ ಈಸ್ ಇನ್ಸ್ಟಿಂಕ್ಟಿವ್. ಇನ್ಸ್ಟಿಂಕ್ಟಿವ್ ಮೀನ್ಸ್ ಇಟ್ ಈಸ್ ನ್ಯಾಚುರಲ್. It is not available for my choice. Therefore, this is Atma, this is real Atma. He takes it for granted. Because it is not available for my choice, I am not able to remove it. Therefore, it is there. Since it is there, it is natural. Therefore, this is my Atma. ನಾನು ಕರ್ತಭೋಕ್ತ ಪ್ರಮಾತೃವಾಗಿದ್ದೀನಲ್ಲ, ಇದು ನನ್ನ ಪ್ರಯತ್ನದಿಂದ ಬಿಡಿಸ್ಕೊಳ್ಳಕ್ಕಾಗಲ್ಲ. ತಾನೇ ತಾನಿದೆ. ಅದರಿಂದ ಪೂರ್ವಮೀಮಾಂಸಕ ಹೇಳ್ತಾನೆ, ಇದೇ ಆತ್ಮ ಎಂದು ಹೇಳಿಬಿಟ್ಟು. ಇದಲ್ಲ, ಇದು ಕರ್ಮಕಾಂಡದಲ್ಲಿ ಬರಲ್ಲ, ವೇದಾಂತ ವಿಚಾರದಲ್ಲೇ ಬರುತ್ತದೆ. ವೇದಾಂತ ಶಾಸ್ತ್ರಕ್ಕೆ ಹೋಗು, ಅಲ್ಲಿ ಹೇಳ್ತಾರೆ. ಈಗ ಗೊತ್ತಾಯ್ತಾ ಮೀಮಾಂಸಕರದು? ಇನ್ನೂ ಪಾಯಿಂಟ್ ಇದೆ. ಇವತ್ತು ಟೈಮ್ ಆಯಿತು, ಸಾಕಾಗಲ್ಲ. ನಾನು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀನಿ. ಐ ಥಿಂಕ್ ಮುಂದಿನ ಪಾಠ ಹೇಳೋಣ. ಐ ಥಿಂಕ್ ವಿ ವಿಲ್ ಟೆಲ್ ದಿಸ್ because some of the people who do not know English or want to attend, so for sake of them I spoke little bit in Kannada also, but same thing I repeated in English also, same thing repeated again and again, English Kannada, because some people do not know English, want to listen this class. I told them you attend other classes, still they want to hear. Okay, for sake of them I covered it, but I have not neglected anything. I have not left out anything. Whatever I told in Kannada, I repeated in English. Whatever I told in English, I repeated in Kannada. ಕನ್ನಡದಲ್ಲಿ ಏನೇನು ಹೇಳಿದ್ದೀನೋ ಅದೇ ಇಂಗ್ಲೀಷ್ನಲ್ಲಿ ಹೇಳಿದ್ದೀನಿ, ಇಂಗ್ಲೀಷ್ನಲ್ಲಿ ಹೇಳಿದ್ದೆ ಕನ್ನಡದಲ್ಲಿ ಹೇಳಿದ್ದೀನಿ. ಯಾವುದು ಇದರಲ್ಲಿ ಹೇಳಿದ್ದು ಅಲ್ಲಿ ಬಿಟ್ಟಿಲ್ಲ, ಅಲ್ಲಿ ಹೇಳಿದ್ದು ಇಲ್ಲಿ ಬಿಟ್ಟಿಲ್ಲ. ಓಕೆ, ಸೊ ದಿಸ್ ಇಸ್ ದ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ಕರ್ಮ ಆ್ಯಂಡ್ ಜ್ಞಾನ. ಓಕೆ, ದಟ್ಸ್ ವೈ ಐ ಟೋಲ್ಡ್, ಕರ್ಮದಿಂದ ಹೋಗಲ್ಲ. ಸೊ ದರ್ ಆರ್ 2 types of thoughts. ಒನ್ ಈಸ್ ಎ ವಿಲ್ಡ್ ಥಾಟ್, ಪ್ರಯತ್ನಪೂರ್ವಕ ಮಾಡಿರುವ ಯೋಚನೆ ಒಂದು. ಇರುವ ವೃತ್ತಿಗಳನ್ನು ಗಮನಿಸುವುದಿನ್ನೊಂದು. ತಾನೇ ಇರುತ್ತದಾ, ತಾನೇ ಹೋಗ್ತದಾ? ಓಕೆ, 2 ವ್ಯತ್ಯಾಸ ಗೊತ್ತಾಯ್ತಾ? ವೇದಾಂತ ವರ್ಕ್ಸ್ ಅಟ್ ಎ ಹೈಯರ್ ಲೆವೆಲ್ ವೇರ್ ಹೌ ದ ಇನ್ಸ್ಟಿಂಕ್ಟಿವ್ ಥಾಟ್ಸ್ ದೆಮ್ಸೆಲ್ಸ್ ಗೋ ಅವೇ, ದೆಮ್ಸೆಲ್ಸ್ ವೇರಿ, ದೆಮ್ಸೆಲ್ಸ್ ಡಿಸಪಿಯರ್. ಓಕೆ, ಆ್ಯಂಡ್ ದೆರ್ ಈಸ್ ಎ ಥಾಟ್ ವಿಚ್ ಯು ವಿಲ್, ದಟ್ ಯು ಕ್ಯಾನ್ ಚೇಂಜ್ ಆ್ಯಸ್ ಯು ಲೈಕ್ ಇಟ್. ಬಟ್ ದೆರ್ ಈಸ್ ಎ ನೋಷನ್ ದಟ್ ಐ ಆಮ್ ನೋಷನ್ itself, whether it goes or not, you watch. That Vedanta points out and you watch. ವೇದಾಂತ ತೋರಿಸ್ತದೆ, ಸ್ವಾಭಾವಿಕ ವೃತ್ತಿ ತಾನೇ ಹೋಗುತ್ತದೆ, ತಾನೇ ಇಲ್ಲ, ಅದು ಎಲ್ಲಿಲ್ಲ ಎನ್ನುವುದು ಗಮನಿಸು. ಶಾಸ್ತ್ರ ತೋರಿಸ್ತದೆ. ಓಕೆ, ಅದು ವಿಚಾರ. ಅದರಿಂದ ಮನಸ್ಸಿನಲ್ಲಿ 2 ವೃತ್ತಿಗಳು, ಒಂದು ಸಂಕಲ್ಪದಿಂದ ಪ್ರಯತ್ನದಿಂದ ಮಾಡುವ ವೃತ್ತಿ, ಒಂದು ತಾನಿರುವ ವೃತ್ತಿ ತಾನೇ ಹೋಗುತ್ತದೆ, ಬದಲಾಯಿಸ್ತದೆ. ತಾನೇ ಇರುವ ವೃತ್ತಿಯನ್ನು ಶ್ರುತಿ ತೋರಿಸ್ತದೆ, ತಾನೇ ಬದಲಾಯಿಸುವುದು ತೋರಿಸ್ತದೆ. 2 ತೋರಿಸುವುದೇ, ನಿಮ್ಮ ಕೈಯಲ್ಲಿಲ್ಲ. ಇರುವ ವೃತ್ತಿಯನ್ನು ಗಮನಿಸು, ಹೋಗುವ ವೃತ್ತಿಯನ್ನು ಗಮನಿಸು. ಈ ಇರುವುದು ಹೋಗುವುದರಿಂದ ಗೊತ್ತಾಗ್ತದೆ ಯಾವುದು ನಿಜವಾಗಿದೆ, ಯಾವುದು ಇಲ್ಲ. ಗೊತ್ತಾಯ್ತಾ? ಜ್ಞಾನಯೋಗ ಎಲ್ಲಿ, ಕರ್ಮಯೋಗ ಎಲ್ಲಿ? ಓಕೆ, ನೌ ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಮುಂದಿನ ಪಾಠದಲ್ಲಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.